ಇವತ್ತು ವಿಶೇಷವಾಗಿ ಮಹಾಶಿವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಸೊ ಇವತ್ತು ವಿಶೇಷವಾಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಶಿವರಾತ್ರಿಯಲ್ಲಿ ವಿಶೇಷವಾದ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ, ಹಾಗೆ ಹಣ್ಣುಗಳನ್ನು ಹಂಚಿ ಮನೆಯಲ್ಲಿ ಸಂಭ್ರಮಿಸ್ತಾರೆ. ಅದ್ರ ಜೊತೆಗೆ ವಿಶೇಷವಾಗಿ ದೇವಸ್ಥಾನಗಳ ದರ್ಶನವನ್ನು ಮಾಡ್ತಾರೆ. ಇವತ್ತು ನಾವು ನೋಡ್ತಾ ಇರ್ಬೋದು, ದಾವಣಗೆರೆಯಲ್ಲಿ ಇರ್ತಕ್ಕಂಥ ಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಪಾತಾಳ ಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಹೀಗೆ ಸಾಕಷ್ಟು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಕಂಪ್ಲೀಟ್ ಆ ಒಂದು ಡೀಟೇಲ್ಸು, ಆ ಒಂದು ವರದಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬಿಲ್ವಪ್ರಿಯ ಶಿವನ ಆರಾಧನೆ, ದೇವಾಲಯಗಳಲ್ಲಿ ಭಕ್ತಿಭಾವದ ನಮನ, ವಿಶೇಷ ಪೂಜೆ. ಹೌದು ವೀಕ್ಷಕರೇ, ದಾವಣಗೆರೆಯಲ್ಲಿ ಬಿಲ್ವಪ್ರಿಯ ಶಿವನ ಆರಾಧನೆ ದಿನವಾದ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಾಲಯಗಳಲ್ಲಿ ಶಿವನಿಗೆ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆ ನೆರವೇರಿಸಲಾಗಿತ್ತು. ನಗರದ ಲಿಂಗೇಶ್ವರ ದೇವಾಲಯ, ಪಾತಾಳ ಲಿಂಗೇಶ್ವರ ದೇವಾಲಯ, ವಿದ್ಯಾನಗರದ ಶಿವಪಾರ್ವತಿಯರ ದೇವಾಲಯ, ದೇವರಾಜ ಅರಸು ಬಡಾವಣೆಯ ದೇವಾಲಯ, ಬಿಐಇಟಿ ರಸ್ತೆಯಲ್ಲಿರುವ ಶಿವ ಧ್ಯಾನ ಮಂದಿರ ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶಿವರಾತ್ರಿಯ ದಿನ ಶಿವನ ಆರಾಧನೆ, ಶಿವನಿಗಾಗಿ ಉಪವಾಸ ಹಾಗೂ ಶಿವನಿಗಾಗಿ ಜಾಗರಣೆ ಮಾಡಲಾಗುತ್ತದೆ. ಜಗತ್ತನ್ನೇ ಸುಡುವಂತಿದ್ದ ವಿಷವನ್ನು ತಾನೇ ನುಂಗಿ ತನ್ನ ಕಂಠದಲ್ಲಿ ಇಟ್ಟುಕೊಂಡ ಶಿವ ನೀಲಕಂಠ ಎನಿಸಿಕೊಳ್ಳುತ್ತಾನೆ. ಶಿವನ ಕೃಪೆಗೆ ಪಾತ್ರರಾಗುವ ಸಲುವಾಗಿ ಭಕ್ತರು ಶಿವರಾತ್ರಿಯ ದಿನದಂದು ಭಜನೆ ಹಾಗೂ ಜಾಗರಣೆಯಲ್ಲಿ ಭಾಗಿಯಾಗುತ್ತಾರೆ. ಶಿವನೆಂದರೆ ಮಂಗಳಕರ, ಕೈಲಾಸವಾಸಿ ಶಿವನು ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಇನ್ನೊಂದು ಅರ್ಥದ ಪ್ರಕಾರ ಶಿವನು ಅರ್ಧನಾರೀಶ್ವರನಾದ ದಿನವು ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ. ಪಾರ್ವತಿ ಪ್ರಕೃತಿಯ ಸಂಕೇತವಾಗಿದ್ದಾಳೆ. ಹೀಗಾಗಿ ಪುರುಷ ಹಾಗೂ ಪ್ರಕೃತಿಯ ಸಂಯೋಗವನ್ನು ಶಿವರಾತ್ರಿ ಎಂದು ಹೇಳಲಾಗುತ್ತದೆ. ಶಿವರಾತ್ರಿ ದಿನದಂದು ಜಾಗರಣೆ ಮಾಡುವುದು ಹಿಂದೂ ಧರ್ಮದ ಶಾಸ್ತ್ರಗಳ ಪೈಕಿ ಒಂದಾಗಿದೆ. ಈ ದಿನ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ಕೇವಲ ಶಿವನ ಕಡೆಗೆ ಮಾತ್ರ ಕೇಂದ್ರೀಕರಿಸಬೇಕು ಹಾಗೂ ಶಿವನ ಪ್ರಾರ್ಥನೆಯೊಂದರಲ್ಲೇ ಮುಳುಗಿರಬೇಕು. ಶಿವನ ನಾಮಸ್ಮರಣೆ ಮಾಡುತ್ತಾ ಆತನ ಕೃಪೆಗೆ ಪಾತ್ರರಾಗುವ ಕೆಲಸವನ್ನು ಭಕ್ತರು ಮಾಡಬೇಕು ಎಂಬುದು ಸಂಪ್ರದಾಯವಾಗಿದೆ. ಶಿವರಾತ್ರಿಯ ದಿನದಂದು ಶಿವಭಕ್ತರು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಬೇಕು. ಮನೆಯಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಬೇಕು. ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಜಾಗರಣೆ, ಬಿಲ್ವಾರ್ಚನೆ ಹಾಗೂ ಶಿವನಿಗೆ ಅಭಿಷೇಕ ಇವೆಲ್ಲವನ್ನೂ ಮಾಡುವುದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವಿಷ್ಣು ಅಲಂಕಾರ ಪ್ರಿಯನಾಗಿದ್ದರೆ ಶಿವನು ಅಭಿಷೇಕ ಪ್ರಿಯ. ಹೀಗಾಗಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿದರೂ ಅವನು ಸಂಪನ್ನಗೊಳ್ಳುತ್ತಾನೆ. ಹೀಗಾಗಿ ಶಿವರಾತ್ರಿಯಂದು ಶಿವನಿಗೆ ಅಭಿಷೇಕ ಮಾಡಲಾಗುತ್ತದೆ. ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಶಿವನ ಒಂದು ಭಕ್ತಿ ಸೇವೆಯಿಂದ ನಾವೆಲ್ಲರೂ, ದೇವರು ಕೂಡ ಅವರ ಕೃಪೆ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. चरागवीगगज्जर प्रवाह पावितस्तरे घरेवलम्ब्यलम्बिताम्बुजं कुटुम्बबालिकां चकार चण्डताण्डवं तनोतु न शिव शिव।
ಸಂಭ್ರಮಕ್ತಮನ್ಮಲಿಂಗಜ್ಜರಿ ತಿರೋಲವೀಚಿ ವಲ್ಲರಿ ವಿರಾಜಮಾನವಂ ಜ್ವಲಲ್ಲಲಾಟ ಕಟ್ಟಭಾವತೆ ಕಿಶೋರ ಚಂದ್ರಶೇಖರೇ ರತಿಕ್ಕು ನಿಕ್ಷರಂ ಸಂತತಿ ಪ್ರಮೋದಮಾನ ಮಾನಸೆ ಕಟಾಕ್ಷ ಧೋರಣಿ ವಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೆ ಮನೋ ವಿನೋದಮೇ ತುಗಸ್ತುತಿ ದಂಬ ಕುಂಕುಮತ್ತರೀಯದೇ ಮನೋಟಿ ಮೋದಮದ್ಭುತಂ ವಿವರ್ಧೂಪಕರ್ತರಿ ಗಗಚ್ಚರ ಪ್ರವಾಹ ಪಾವಿತಸ್ತರೆ ಘರೇವಲಂಬ್ಯ ಲಂಬಿತಾಂಬುಜಂಗಂ ಕಪಾಲಿಕಾಂ ನಮಟ್ಟಮಟ್ಟಮನ್ನಿನಾದ ಮಟ್ಟಮರ್ವೈಚಕಾರ ಚಂಡ ತಾಂಡವಂ ತರೋತು ನ ಶಿವ ಶಿವ ಜಟಾಕಟಾಹ ಸಂಭ್ರಮಕ್ತಮನ್ಮಲಿಂಗಜ್ಜರಿ ತಿರೋಲವೀಚಿ ವಲ್ಲರಿ ವಿರಾಜಮಾನವಂ ಜ್ವಲಲ್ಲಲಾಟ ಕಟ್ಟಭಾವತೆ ಕಿಶೋರ ಚಂದ್ರಶೇಖರೇ ರತಿಕ್ಕು ನಿಕ್ಷರಂ ಓಂ ನಮಃ ಶಿವಾಯ. ವರ್ಷ ಬರ್ತಿರ್ತೀವಿ ದೇವಸ್ಥಾನಕ್ಕೆ. ಸೊ ಯಾವ ವರ್ಷನೂ ಮಿಸ್ ಮಾಡದೆ ಪ್ರತಿ ವರ್ಷ ಶಿವರಾತ್ರಿಗೆ ಬರ್ತಾನೆ ಇರ್ತೀವಿ. ಅದೇನೋ ಒಂಥರ ಡಿಫ್ರೆಂಟ್ ವೈಬ್, ಒಂದು ನೆಮ್ಮದಿ ದೇವಸ್ಥಾನ ಅಂದರೆ. ಸೊ ಖುಷಿ ಅನಿಸುತ್ತೆ ದೇವಸ್ಥಾನಕ್ಕೆ ಆವಾಗವಾಗ ವಿಸಿಟ್ ಮಾಡೋದು. ಅದು ಒಂಥರ ನೆಮ್ಮದಿ, ಖುಷಿ ಕೊಡುತ್ತೆ, ಒಂಥರ ಪೀಸ್ ಆಫ್ ಮೈಂಡ್ ಇದ್ದಂಗೆ ನಮಗೆಲ್ಲ. ವಿಶೇಷತೆ ಏನಿಲ್ಲ ಅಣ್ಣ, ಇನ್ನೇನು ಧ್ಯಾನ ಮಾಡಬೇಕು, ಶಿವನ ಧ್ಯಾನ ಮಾಡಬೇಕು. ದೆನ್ ಮನೇಲಿ ಶಿವನ ಪೂಜೆ ಇರುತ್ತೆ, ಅದು ಬಿಟ್ಟರೆ ಫ್ರೂಟ್ಸು ಏನು ಪ್ರತಿ ವರ್ಷ ಏನು ಸೆಲೆಬ್ರೇಷನ್ ಇರುತ್ತೆ ಅದೇ ಇರುತ್ತೆ. ಸೊ ತಿಂಡಿ ತಿನಿಸುಗಳು ಫ್ರೂಟ್ಸು ಎಲ್ಲ ಮಾಡಲೇಬೇಕಲ್ಲ, ಪದ್ಧತಿ ಕಲ್ಚರು ಬಿಟ್ಕೊಡೋಕ್ಕಾಗಲ್ಲ. ಮಂಡಕ್ಕಿ, ಅವಲಕ್ಕಿ, ಉಪ್ಪಿಟ್ಟು, ಮಿರ್ಚಿ ಎಲ್ಲ ಮಾಡ್ತಾ ಇರ್ತೀವಿ. ಜಲಾಧವಿ ಗಗಚ್ಚರ ಪ್ರವಾಹ ಪಾವಿತಸ್ತರೆ ಘರೇವಲಂಬ್ಯ ಲಂಬಿತಾಂಬುಜಂಗಂ ಕಪಾಲಿಕಾಂ ನಮಟ್ಟಮಟ್ಟಮನ್ನಿನಾದ ಮಟ್ಟಮರ್ವೈಚಕಾರ ಚಂಡ ತಾಂಡವಂ ತರೋತು ನ ಶಿವ ಶಿವ ಜಟಾಕಟಾಹ ಸಂಭ್ರಮಕ್ತಮನ್ಮಲಿಂಗಜ್ಜರಿ ತಿರೋಲವೀಚಿ ವಲ್ಲರಿ ವಿರಾಜಮಾನವಂ ಜ್ವಲಲ್ಲಲಾಟ ಕಟ್ಟಭಾವತೆ ಕಿಶೋರ ಚಂದ್ರಶೇಖರೇ ರತಿಕ್ಕು ನಿಕ್ಷರಂ ಓಂ ನಮಃ ಶಿವಾಯ.
प्रमोदमानमानसे कृपाकटाक्षधोरणी निरुद्धदर्दरापदि क्वचित् दिगम्बरे मनो विनोदमे तु वस्तुनि गगच्चर प्रवाह पावितस्तरे घरेव लम्ब्यलम्बिताम्बुजं कृतं कपालिकां नमट्टमट्टमन्निनादमट्टमर्वयच्चकार चण्डताण्डवं तनोतु न शिव शिव जटाकटाः सम्भ्रमक्तमन्मलिन्दगच्छन्ति तिरोलवीचिवल्लरी विराजमानवं गगद्गगद्गगज्ज्वलल्ललाटकट्टभावके किशोरचन्द्रशेखरे रतिपुनिच्छगम् ॐ नमः शिवाय संतति प्रमोदमानमानसे कृपाकटाक्षधोरणी निरुद्धदर्दरापदि क्वचित् दिगम्बरे मनो विनोदमे तु वस्तुनि ಇವತ್ತಿನ ದಿವಸ ಲಿಂಗೇಶ್ವರ ದೇವಸ್ಥಾನ ದಾವಣಗೆರೆಯಲ್ಲಿ ವಿಶೇಷವಾಗಿ ಶಿವರಾತ್ರಿಯ ಪ್ರಯುಕ್ತ ಬೆಳಿಗ್ಗೆ 5 ಗಂಟೆಗೆ ರುದ್ರಾಭಿಷೇಕ ಮಹಾಮಂಗಳಾರತಿ ಅಷ್ಟೋತ್ತರ ಮೂಲಕವಾಗಿ ನೆರವೇರಿತು ಮತ್ತು ಸಾರ್ವಜನಿಕರಿಗೆಲ್ಲರಿಗೂ ಏನಪ್ಪಾ ಅಂದ್ರೆ ವಿಶೇಷವಾಗಿ ಸಾಮೂಹಿಕವಾಗಿ ಅಭಿಷೇಕವನ್ನು ಏರ್ಪಡಿಸಲಾಗಿದೆ. ಗಾನ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ವಿಶೇಷವಾದ ಅಲಂಕಾರದಿಂದ ಆಯಾವ ಲಿಂಗೇಶ್ವರ ಮಹಾಸ್ವಾಮಿಯನ್ನು ಕಂಗೊಳಿಸುವಂತೆ ಮಾಡಿ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಭಕ್ತರಿಗೆಲ್ಲರಿಗೂ ಒಳಿತಾಗಲಿ ಅನ್ನೋಗೋಸ್ಕರವಾಗಿ ಶಿವರಾತ್ರಿ ಪ್ರಯುಕ್ತ ದರ್ಶನ ಅವಕಾಶವನ್ನೆಲ್ಲವನ್ನ ಕಲ್ಪಿಸಲಾಗಿದೆ. ಆ ಒಂದು ದೃಷ್ಟಿಯಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದಕ್ಕೇನಪ್ಪಾ ಅಂದ್ರೆ ಶಿವರಾತ್ರಿ ವಿಶೇಷತೆ ರಾತ್ರಿ ಪೂರ್ತಿ ಜಾಗರಣೆ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು, ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ವಿಶೇಷತೆಯನ್ನು ಇಂದು ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. गगच्चर प्रवाह पावितस्तरे घरेव लम्ब्यलम्बिताम्बुजं कृतं कपालिकां नमट्टमट्टमन्निनादमट्टमर्वयच्चकार चण्डताण्डवं तनोतु न शिव शिव जटाकटाः सम्भ्रमक्तमन्मलिन्दगच्छन्ति तिरोलवीचिवल्लरी विराजमानवं गगद्गगद्गगज्ज्वलल्ललाटकट्टभावके किशोरचन्द्रशेखरे रतिपुनिच्छगम् ॐ नमः शिवाय
ಶಿವನ ದರ್ಶನ ಮಾಡಿದ್ವಿ. ಇವತ್ತು ಭಾಳ ಒಳ್ಳೆಯ ದಿವಸ. ಭಕ್ತರು ಭಾಳ ಜನ ಆಗೋದ್ರಿಂದ ಇವತ್ತೆಲ್ಲ ನಮಗೂ ಪೂಜೆ ಪುನಸ್ಕಾರ ನಾವು ಮನೆ ಮಾಡಿರೋದ್ರಿಂದ ನಮ್ಗೆ ಸಂತೋಷ ಆಗಿದೆ. ಇವತ್ತೇನಿಲ್ಲ, ಮಂಡಕ್ಕಿ, ನರೀಸ್ ಮಂಡಕ್ಕಿ, ಉಪ್ಪಿಟ್ಟು, ಹಣ್ಣು ಹಂಪರುಗಳು ಅಷ್ಟೇ ಮಾತ್ರ, ಫಳಾರ ಮಾತ್ರ. ಅದು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ರಾತ್ರಿ ಎಲ್ಲ ಶಿವನ ಧ್ಯಾನ ಮಾಡ್ತೀವಿ. ಸಂತತಿ ಪ್ರಮೋದಮಾನ ಮಾನಸೆ ಕಟಾಕ್ಷ ಧೋರಣಿ ವಿರುದ್ಧ ದತ್ತರಾಪದಿ ಕ್ವಚಿತ್ ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ ಸಂತತಿ ಪ್ರಮೋದಮಾನ ಮಾನಸೆ ಕಟಾಕ್ಷ ಧೋರಣಿ ವಿರುದ್ಧ ದತ್ತರಾಪದಿ ಕ್ವಚಿತ್ ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ ಎಸ್, ವಿಶೇಷವಾಗಿ ಇವತ್ತು ಸಾಕಷ್ಟು ದಾವಣಗೆರೆ ಭಕ್ತರು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪಾತಾಳ ಲಿಂಗೇಶ್ವರ ಅಂತ ಏನು ಪ್ರಸಿದ್ಧಿ ಪಡೆದಂಥ ದೇವಸ್ಥಾನಕ್ಕೆ ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಸಾಲಲ್ಲಿ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಇದು JK TV ಕನ್ನಡ, ನಿಮ್ಮದೇ ವಾಹಿನಿ.